ನಮಸ್ಕಾರ. ನಮಸ್ಕಾರ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 17ನೇ ಅಧ್ಯಾಯ. ಇವತ್ತು 4ನೇ ಶ್ಲೋಕ. ಪ್ರಕೃತ್ಯಾ ವಿಷಮಾದೇವಿ ಕೃತಾ ತೇನ ಸಮಾಕಥಂ. ತಸ್ಯ ಮೇಧ್ಯಂ ಹಯಂ ದೇವಃ ಕಸ್ಯ ಹೇತೋರಪಾಹರತ್. ವಿದುರ ಮೈತ್ರೇಯರ ಹತ್ತಿರ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ವಿದುರ ಕೇಳಿದ ಪ್ರಶ್ನೆ, ಗೋರೂಪವನ್ನೇ ಯಾಕೆ ತಾಳಿದ್ಲು ಭೂದೇವಿ? ಗೋರೂಪವನ್ನ ತಾಳಿ ಭೂದೇವಿ ಬಂದಾಗ ಹಾಲನ್ನ ಕರೆದವರು ಯಾರು? ಹಾಲನ್ನ ಕರಿಬೇಕಾಗಿದ್ರೆ ಕರು ಯಾರು? ಪೃಥು ಮಹಾರಾಜ ಗೋದೋಹನ ಮಾಡಿದ ಅಂತ ಹೇಳಿದ್ರಿ. ಆ ಹಾಲು ಕರೆಯುವಾಗ ಕರು ಬೇಕು. ಆ ಕರು ಆದವರು ಯಾರು? ಮತ್ತು ಹಾಲನ್ನ ಕರೆದುಕೊಂಡಂತಹ ಪಾತ್ರೆಗಳು ಯಾವುದು? ಆ ಪಾತ್ರೆ ವಸ್ತುಗಳು ಯಾವುದು ಅಂತ ಒಂದು ಮೊದಲನೇ ಪ್ರಶ್ನೆಯನ್ನ ವಿದುರ ಮಾಡಿದ. ಈಗ ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಭೂಮಿಯನ್ನ ಸಮತಟವನ್ನಾಗಿ ಮಾಡಿದ ಅಂತ ನೀವು ಹೇಳಿದ್ರಿ. ಇದು ಹೇಗೆ? ಭೂಮಿ ಸ್ವಭಾವತಃ
ಹಳ್ಳ ತಿಟ್ಟುಗಳಿಂದ ಕೂಡಿರ್ತಕ್ಕಂಥದ್ದು. ಪ್ರಕೃತ್ಯ ವಿಷಮ ಅಂತಂದ್ರೆ ಭೂಮಿಯ ಸ್ವಭಾವ ತಗ್ಗು ದಿನ್ನೆ ಮೊದಲಾದವುಗಳು ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಇರ್ತದೆ. ಅದು ಆ ಭೂಮಿಯ ಸ್ವಭಾವ. ಹಳ್ಳ ತಟ ತಗ್ಗು ದಿನ್ನೆ ಮೊದಲಾದವುಗಳೆಲ್ಲ ಭೂಮಿಯಲ್ಲಿ ಸ್ವಾಭಾವಿಕವಾಗಿಯೇ ಇರ್ತದೆ. ಅಂತಹ ಭೂಮಿಯನ್ನ ಅವನು ಸಮತಟವಾಗಿ ಹೇಗೆ ಮಾಡಿದ? ಇದು ಎರಡನೇ ಪ್ರಶ್ನೆ. ಆಮೇಲೆ ಯಜ್ಞವನ್ನ ಮಾಡುವಾಗ ಇವನು 100 ಯಾಗ ಮಾಡಿದ. 100ನೇ ಯಾಗ ಮಾಡುವಾಗ ಇಂದ್ರ ಆ ಯಜ್ಞದ ಅಶ್ವವನ್ನ ಅಪಹಾರ ಮಾಡಿದ ಅಂತ ಹೇಳಿದ್ರೆ ಅದು ಯಾಕೆ ಅಂತ ಕೇಳ್ತಾ ಇದ್ದಾನೆ. ತಸ್ಯ ಮೇಧ್ಯಂ ಹಯಃ ದೇವಃ, ಅವನ ಮೇಧ್ಯವಾದ ಹಯ ಯಜ್ಞಾಶ್ವ, ಅದನ್ನ ದೇವಃ ಅಂದ್ರೆ ಇಂದ್ರದೇವರು ಯಾಕೆ ಅದನ್ನ ಅಪಹಾರ ಮಾಡಿದ್ರು? ಪ್ರಕೃತ್ಯ ವಿಷಮಾ ದೇವಿ ಕೃತಾ ತೇನ ಸಮಾ ಕಥಂ ತಸ್ಯ ಮೇಧ್ಯಂ ಹಯಃ ದೇವಃ ಕಸ್ಯ ಹೇತೋರಪಾಹರತ್. ಸನತ್ಕುಮಾರಾದ್ ಭಗವತೋ ಬ್ರಹ್ಮನ್ ಬ್ರಹ್ಮವಿದುತ್ತಮಾತ್ ಲಬ್ಧ್ವಾ ಜ್ಞಾನಂ ಸವಿಜ್ಞಾನಂ ರಾಜರ್ಷಿಕ್ಕಾಂ ಗತಿಂ ಗತಃ. ಮತ್ತೆ ಮೈತ್ರೇಯರಾದಂತಹ ಮುನಿಗಳೇ, ಸನತ್ಕುಮಾರನಿಂದ ಜ್ಞಾನವನ್ನ ಪಡೆದ ಅಂತ ಹೇಳಿದ್ರಿ. ಸಾಕ್ಷಾತ್ ಭಗವಂತನಾದ ಬ್ರಹ್ಮಜ್ಞಾನಿಗಳಲ್ಲೇ ಶ್ರೇಷ್ಠನಾಗಿರ್ತಕ್ಕಂಥವನು ಸನತ್ಕುಮಾರ. ಭಗವತೋ ಬ್ರಹ್ಮನ್ ಬ್ರಹ್ಮವಿದುತ್ತಮಾತ್ ಅಂತ. ಬ್ರಹ್ಮವಿತ್ತುಗಳಲ್ಲೇ ಉತ್ತಮ ಅಂದ್ರೆ ಬ್ರಹ್ಮಜ್ಞಾನಿಗಳಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಭಗವಂತನಾದ ಸನತ್ಕುಮಾರ. ಅಂತಹ ಸನತ್ಕುಮಾರನಿಂದ ಈ ಪೃಥು ಮಹಾರಾಜ ಉಪದೇಶವನ್ನ ಪಡೆದ ಅಂತ ಹೇಳಿದ್ರಿ. ಅಂಥ ಉಪದೇಶವನ್ನ ಪಡೆದ ಮೇಲೆ ಅವನಿಗೆ ಯಾವ ಗತಿ ಆಯಿತು? ಅಂತಹ ರಾಜರ್ಷಿ ಉತ್ತಮವಾದ ಜ್ಞಾನ ಮತ್ತು ವಿಜ್ಞಾನಗಳನ್ನು ಪಡೆದುಕೊಂಡು ಯಾವ ಗತಿಯನ್ನ ಹೊಂದಿದ? ಸನತ್ಕುಮಾರಾದ್ ಭಗವತೋ ಬ್ರಹ್ಮನ್ ಬ್ರಹ್ಮವಿದುತ್ತಮಾತ್ ಲಬ್ಧ್ವಾ ಜ್ಞಾನಂ ಸವಿಜ್ಞಾನಂ ರಾಜರ್ಷಿಕ್ಕಾಂ ಗತಿಂ ಗತಃ. ಯಚ್ಚಾನ್ಯದಪಿ ಕೃಷ್ಣಸ್ಯ ಭವಾನ್ ಭಗವತ ಪ್ರಭೋಃ ಶ್ರವಸ ಪುಣ್ಯಂ ಪೂರ್ವದೇಹ ಕಥಾಶ್ರಯಂ. ಮತ್ತೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅಧೋಕ್ಷಜ. ಅವನು ಅಧೋಕ್ಷಜ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಸ್ವಾಮಿಯಾದ ಪ್ರಭುವಾದ ಆ ಭಗವಂತ ಶ್ರೀಕೃಷ್ಣ ಋತುಚಕ್ರವರ್ತಿಯ ಒಳಗೆ ಇದ್ದು ಭೂಮಿಯನ್ನೇ ಹಾಲು ಕರೆದ. ಅವನು ಅತ್ಯಂತ ಪವಿತ್ರವಾದ ಕೀರ್ತಿಯನ್ನ ಪಡೆದ. ಆ ಕಥೆಯನ್ನು ಮತ್ತು ಹಿಂದಿನ ರಾಜರುಗಳಿಗೆ ಸಂಬಂಧಿಸಿದಂತಹ ಅವನ ಬೇರೆ ಉತ್ತಮವಾದ ಪುಣ್ಯ ಕಥೆಗಳೇನಿದೆ ಆ ಕಥೆಯನ್ನು ಕೂಡ ನನಗೆ ಹೇಳಿ ಅಂತಾನೆ. ಮುಂದಿನ ಶ್ಲೋಕದಲ್ಲಿದೆ, ಅದನ್ನು ಸೇರಿಸ್ಕೊಂಡೇ ಅನ್ವಯ ಮಾಡಿಕೊಳ್ಬೇಕು. ಭಕ್ತಾಯ ಮೇನು ರಕ್ತಾಯ ತವ ಚಾಧೋಕ್ಷಜಸ್ಯ ಚ ವಕ್ತುಮರ್ಹತಿ ಯೋ ದುಹ್ಯತೆ ವೈನ್ಯ ರೂಪೇಣ ಗಾಮಿಮಾಂ ಅಂತ. ವೈನ್ಯ ರೂಪೇಣ ಅಂದ್ರೆ ವೇನನ ಮಗನಾದಂತಹ ಈ ಪೃಥುಚಕ್ರವರ್ತಿಯ ರೂಪದಲ್ಲಿ ಇದ್ದು ಅಧೋಕ್ಷಜ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ
ಪ್ರಭೋಃ ಭಗವತಃ ಕೃಷ್ಣಸ್ಯ, ಪ್ರಭುವಾದ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನ ಪವಿತ್ರವಾದ ಕೀರ್ತಿ. ಶ್ರವಃ ಸುಶ್ರವಸಃ ಪುಣ್ಯಂ ಅಂತ ಕೇಳಲಿಕ್ಕೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಕಥೆ. ಪವಿತ್ರವಾದ ಕಥೆ, ಪುಣ್ಯಕರವಾಗಿರ್ತಕ್ಕಂತಹ ಕಥೆ. ಅದನ್ನೆಲ್ಲ ವರ್ಣನೆ ಮಾಡ್ರಿ ನನಗೆ. ಪೂರ್ವದೇಹ ಕಥಾಶ್ರಯಂ ಅಂದರೆ ಹಿಂದಿನ ರಾಜರುಗಳಿಗೆ ಸಂಬಂಧಿಸಿದಂತಹ ಅವನ ಬೇರೆ ಕಥೆ ಏನಾರೋ ಇದ್ರೆ ಅದನ್ನು ಹೇಳ್ರಿ ಅಂತ. ಪೂರ್ವದೇಹ ಕಥಾ ಅಂದ್ರೆ ಹಿಂದಿನ ರಾಜರುಗಳು, ಅವನ ಹಿಂದಿನ ರಾಜರುಗಳಿಗೆ ಸಂಬಂಧಪಟ್ಟಂತಹ ಅವನ ಬೇರೆ ಕಥೆಗಳು ಏನಿದೆಯೋ ಅದನ್ನೂ ಕೂಡ ನನಗೆ ವರ್ಣನೆ ಮಾಡ್ರಿ. ನನಗೆ ನಿಮ್ಮ ಮೇಲೂ ಭಕ್ತಿ ಇದೆ, ಆ ಅಧೋಕ್ಷಜನಲ್ಲೂ ಭಕ್ತಿ ಇದೆ ಅಂತ ವಿದುರ ಹೇಳ್ತಾ ಇದ್ದಾನೆ. ನಿಮ್ಮ ಮೇಲೂ ಮತ್ತು ಆ ಅಧೋಕ್ಷಜನ ಮೇಲೂ ಭಕ್ತಿ ಉಳ್ಳಂತಹ ನನಗೆ ವರ್ಣನೆ ಮಾಡ್ರಿ ಅಂತ. ಅಂದ್ರೆ ನಾನು ಭಕ್ತಿಯಿಂದ ಕೇಳ್ತಾ ಇದ್ದೇನೆ, ಅದನ್ನ ತಿಳ್ಕೊಳ್ಬೇಕು ಅಂತ ನನಗೆ ತುಂಬಾ ಅಪೇಕ್ಷೆ ಇದೆ, ಭಕ್ತಿ ಇದೆ. ನಿಮ್ಮ ಮೇಲೂ ಭಕ್ತಿ ಇದೆ, ಆ ಅಧೋಕ್ಷಜನ ಮೇಲೂ ಭಕ್ತಿ ಇದೆ ನನಗೆ. ಭಕ್ತಾಯ ಮೇ ಅನುರಕ್ತಾಯ ಅಂತ. ನಾನು ಭಕ್ತನಾಗಿದ್ದೇನೆ, ತುಂಬಾ ಅಪೇಕ್ಷೆ ಇದೆ ನನಗೆ, ಅನುರಕ್ತನಾಗಿದ್ದೇನೆ, ನನಗೆ ಅದನ್ನು ತಿಳ್ಕೊಳ್ಬೇಕು ಅಂತ. ನಿಮ್ಮ ಮೇಲೂ ನನಗೆ ಭಕ್ತಿ ಇದೆ, ಆಮೇಲೆ ಆ ಅಧೋಕ್ಷಜನ ಮೇಲೂ ನನಗೆ ಭಕ್ತಿ ಇದೆ. ತವಚ ಅಧೋಕ್ಷಜಸ್ಯ ಚ ಅಂತ. ಅಂತಹ ನನಗೆ ತಾವು ವರ್ಣನೆ ಮಾಡಲಿಕ್ಕೆ ಅರ್ಹರಾಗಿದ್ದೀರಿ. ವಕ್ತುಮರ್ಹತಿ. ಏನು, ಆ ಪೃಥುಚಕ್ರವರ್ತಿಯ ಒಳಗೆ ಆ ಪ್ರಭುವಾದ ಅಧೋಕ್ಷಜ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಸ್ವಾಮಿಯಾದ ಶ್ರೀ ಕೃಷ್ಣ ಪರಮಾತ್ಮ ಪೃಥು ಚಕ್ರವರ್ತಿಯ ಒಳಗಿದ್ದು ಭೂಮಿಯನ್ನೇ ಹಾಲು ಕರೆದ, ಪವಿತ್ರವಾದ ಕೀರ್ತಿಯನ್ನ ಪಡೆದ ಈ ಕಥೆ ನನಗೆ ಹೇಳ್ರಿ. ಹಾಗೆ ಪೂರ್ವದೇಹ ಕಥಾಶ್ರಯಂ, ಅವನ ಹಿಂದಿನ ರಾಜರುಗಳಿಗೆ ಸಂಬಂಧಿಸಿದಂತಹ ಉತ್ತಮವಾದ ಪುಣ್ಯ ಕಥೆಯನ್ನು ನನಗೆ ವರ್ಣನೆ ಮಾಡ್ರಿ. ನನಗೆ ನಿಮ್ಮ ಮೇಲೂ ಮತ್ತು ಅಧೋಕ್ಷಜನ ಮೇಲೂ, ತವಚ ಅಧೋಕ್ಷಜಸ್ಯ ಚ ಭಕ್ತಾಯ, ನಿಮ್ಮ ಮೇಲೂ ಮತ್ತು ಅಧೋಕ್ಷಜನ ಮೇಲೂ ಭಕ್ತಿ ಇದೆ, ಅಂತಹ ಭಕ್ತನಾದ ನನಗೆ ವರ್ಣನೆ ಮಾಡ್ರಿ ಅಂತ ವಿದುರ ಮೈತ್ರೇಯರ ಹತ್ತಿರ ಕೇಳುವ ಪ್ರಶ್ನೆ ಇದು. ಈ 5 ಶ್ಲೋಕಗಳಲ್ಲಿ ವಿದುರ ಮೈತ್ರೇಯರನ್ನ ಕುರಿತು ಭಕ್ತಿಯಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಶಬ್ದ ಇದೆ, ಏನು ಅಂದ್ರೆ ಪೂರ್ವದೇಹ ಕಥಾಶ್ರಯಂ ಅಂತ ಒಂದು ಪದ ಇದೆ. ಮೇಲ್ನೋಟಕ್ಕೆ ಪೂರ್ವದೇಹ ಕಥಾಶ್ರಯಂ ಅಂದ ಕೂಡಲೇ ಹಿಂದೆ ಬಂದಿದೆ ಕೃಷ್ಣ, ಕೃಷ್ಣಸ್ಯ ಭಗವಾನ್ ಭಗವತಃ ಪ್ರಭೋಹೋ ಅಂತಿದೆ ಅಲ್ಲಿ. ತಕ್ಷಣದಲ್ಲೇ ಪೂರ್ವದೇಹ ಕಥಾಶ್ರಯಂ ಅಂತ ಮುಂದೆ ಇರೋದ್ರಿಂದ ನಮಗೇನನ್ಸುತ್ತೆ, ಈ ಹಿಂದಿನ ಹೇಳಿದ ಕೃಷ್ಣ ಏನಿದ್ದಾನೆ ಆ ಕೃಷ್ಣನ ಹಿಂದಿನ ಅವತಾರ ಕಥೆಗಳಿಗೆ ಸಂಬಂಧಿಸಿದ ಮಹಿಮೆಯನ್ನ ವಿದುರ ಕೇಳ್ತಾ ಇದ್ದಾನೆ ಅಂತ ಅನ್ಸತ್ತೆ. ಹೆಚ್ಚಾನ್ಯದಪಿ ಕೃಷ್ಣಸ್ಯ ಭಗವಾನ್ ಭಗವತ ಪ್ರಭೋಹೋ ಅಂತ ಕೃಷ್ಣನ ಬಗ್ಗೆ ಪ್ರಶ್ನೆ ಮಾಡಿ ಪೂರ್ವದೇಹ ಕಥಾಶ್ರಯಂ ಅಂತ ತಕ್ಷಣದಲ್ಲೇ ಮುಂದೆ ಹೇಳಿರೋದ್ರಿಂದ ಕೃಷ್ಣನ ಹಿಂದಿನ ದೇಹದ ಕಥೆ ಅಂದ್ರೆ ಹಿಂದಿನ ಅವತಾರಗಳಿಗೆ ಸಂಬಂಧಿಸಿದಂತಹ ಮಹಿಮೆಗಳೇನಿದ್ದಾವೆ ಅದನ್ನ ಹೇಳ್ರಿ ಅಂತ ವಿದುರ ಕೇಳ್ತಾ ಇದ್ದಾನೆ ಅಂತ ಅನ್ಸತ್ತೆ. ಆದರೆ ಮುಂದೆ ಪ್ರಶ್ನೆಗೆ ಅನುಗುಣವಾಗಿ ಉತ್ತರವನ್ನ ನೋಡ್ಬೇಕಲ್ಲ ನಾವು. ಆ ಉತ್ತರವನ್ನ ಹೇಳುವಾಗ ಕೃಷ್ಣನ ಪೂರ್ವ ಅವತಾರದ ಚರಿತ್ರೆಯನ್ನ ಮೈತ್ರೇಯರು ಹೇಳಲಿಲ್ಲ ಇಲ್ಲಿ. ಒಂದು ವೇಳೆ ವಿದುರ ಪೂರ್ವದೇಹ ಕಥಾಶ್ರಯಂ ಅನ್ನೋ ಒಂದು ಶಬ್ದದಿಂದ ಕೃಷ್ಣನ ಹಿಂದಿನ ಅವತಾರದ ಚರಿತ್ರೆಯನ್ನ ಪ್ರಶ್ನೆ ಮಾಡಿದ್ರೆ ಅದನ್ನ ಅವರು ಹೇಳಬೇಕಾಗಿತ್ತು ಮೈತ್ರೇಯರು, ಆದರೆ ಅದನ್ನು ಮುಂದೆ ಹೇಳಿಲ್ಲ. ಅದಕ್ಕೆ ಪೂರ್ವ ಅವತಾರ ಅಂತಂದ್ರೆ
ಪೃಥು ಅವತಾರ ಅಂತ ಬೇರೆ ವ್ಯಾಖ್ಯಾನಕಾರರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಪೃಥುವಿನ ಅವತಾರ ಅಂತ. ಆದರೆ ಪೃಥು ಕೃಷ್ಣನ ಪೂರ್ವಾವತಾರ ಅಂತ ಹೇಳೋದು ಹೇಗೆ? ಕೃಷ್ಣನ ಪೂರ್ವಾವತಾರ ಪೃಥು ಅಂತ ಅವರೆಲ್ಲ ಹೇಳಿದ್ದಾರೆ. ಪೃಥುವಿನ ಅವತಾರ ಅಂತಾನೆ ವ್ಯಾಖ್ಯಾನ ಮಾಡಿದ್ದಾರೆ. ಕೃಷ್ಣನ ಪೂರ್ವಾವತಾರ ಪೃಥು ಹೇಗೆ? ಕೃಷ್ಣನ ಪೂರ್ವಾವತಾರಗಳಲ್ಲಿ ಪೃಥುವು ಒಬ್ಬ ಅಂತ ಅಭಿಪ್ರಾಯ ಅನ್ನೋದಾದರೆ ಅದು ಸರಿ. ಕೃಷ್ಣನ ಅನೇಕ ಅವತಾರಗಳಲ್ಲಿ ಪೃಥುನು ಕೂಡ ಒಬ್ಬ ಪೂರ್ವಾವತಾರನೇ ಅಂತ. ಆದರೆ ಮುಂದೆ ವಿದುರ, ಪ್ರಾಚೀನ ಬರ್ಹಿ, ಪ್ರಚೇತಸರು, ಪುರಂಜನ ಈ ಎಲ್ಲ ರಾಜರುಗಳ ಚರಿತ್ರೆಯನ್ನ ಕೇಳಲಿಕ್ಕೆ ಅಪೇಕ್ಷೆ ಪಡ್ತಾನೆ. ಕೇವಲ ಕೃಷ್ಣನ ಅವತಾರ ಚರಿತ್ರೆಗಳನ್ನ ಮಾತ್ರ ಅಲ್ಲ, ಕೃಷ್ಣನ ಪೂರ್ವಾವತಾರ ಅಂದ್ರೆ ಪೃಥು ಅಂತ ಏನೋ ಇಟ್ಟುಕೊಂಡ್ರೆ ಕೂಡಿಸ್ಕೊಂಡ್ಬಿಡ್ಬೋದು. ಆದರೆ ಬೇರೆ ಇನ್ನೂ ಕೆಲವರು ರಾಜರುಗಳ ಚರಿತ್ರೆಯನ್ನ ವಿದುರ ಕೇಳ್ತಾನೆ. ಅದರಲ್ಲಿ ಪ್ರಧಾನರಾಗಿರ್ತಕ್ಕಂಥವರು ಪ್ರಾಚೀನ ಬರ್ಹಿ, ಪ್ರಚೇತಸರು ಮತ್ತೆ ಪುರಂಜನ ಇವರೆಲ್ಲ ಬರ್ತಾರೆ. ಆ ಕಥೆಗಳೆಲ್ಲ ಬರುತ್ತೆ ಮುಂದೆ. ಹಾಗಾಗಿ ಅದು ಮಾತ್ರ ಅಲ್ಲ, ಕೇವಲ ಕೃಷ್ಣನ ಅವತಾರ ಚರಿತ್ರೆಗಳನ್ನ ಮಾತ್ರ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಇಟ್ಟುಕೊಳ್ಬಾರ್ದು. ವೀರರಾಘವ ಅನ್ನೋರು ವ್ಯಾಖ್ಯಾನ ಮಾಡೋ ಪ್ರಕಾರ ಪೂರ್ವದೇಹ ಅಂತಂದ್ರೆ ಪ್ರಥಮ ಅವತಾರ ಪೃಥು ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಪೃಥು ಪ್ರಥಮಾವತಾರ ಅಲ್ಲ. ಅವನಿಗಿಂತ ಹಿಂದೆ ಮನು, ಉತ್ತಾನಪಾದ, ಧ್ರುವ ಮುಂತಾದ ಚಕ್ರವರ್ತಿಗಳೆಲ್ಲರೂ ಕೂಡ ಭಗವಂತನ ರಾಜರಾಜೇಶ್ವರ ರೂಪದ ಅವತಾರ ಆವೇಶ ಉಳ್ಳವರೇ. ಅವರೆಲ್ಲ ಆವೇಶಾವತಾರರೇ. ಪ್ರಥಮಾವತಾರ ಅಂತ ಅವರು ಹೇಳಿದ್ದಾರೆ, ಅದು ಸರಿಯಲ್ಲ. ಇವರೆಲ್ಲ ಪೃಥ್ವಿನಂತೆ, ಉತ್ತಾನಪಾದ ಇರ್ಬೋದು, ಧ್ರುವ ಇರ್ಬೋದು, ಇವರೆಲ್ಲ ಪೂರ್ವದೇಹಗಳೇ ಆಯ್ತು. ಇಲ್ಲಿರೋ ಪೂರ್ವದೇಹ ಕಥಾಶ್ರಯಂ ಅನ್ನೋ ಪ್ರಶ್ನೆಗೆ, ಆ ಪದಕ್ಕೆ ಅರ್ಥ ಪೃಥು ಪೂರ್ವದೇಹ ಪ್ರಥಮಾವತಾರ ಅಂತನ್ನೋ ಅರ್ಥವನ್ನು ಅವ್ರೇನ್ ಮಾಡಿದ್ದಾರೆ ಅದು ಸರಿಯಲ್ಲ. ಪ್ರಥಮ ಅಲ್ಲ ಅದು. ಯಾಕೆಂದ್ರೆ ಅದ್ರ ಹಿಂದೆ ಬೇಕಾದಷ್ಟು ಜನ ಇದ್ದಾರೆ, ಅವರು ಕೂಡ ಪೃಥ್ವಿನಂತೆಯೇ ಪೂರ್ವದೇಹಗಳೇ. ಇದೆಲ್ಲ ಅಂಗೀಕೃತ್ಯವಾದ. ವಸ್ತುತಃ ವಿಚಾರ ಮಾಡಿದರೆ ಕೃಷ್ಣ ಅವನು ಶರೀರ ಉಳ್ಳವನೇ ಅಲ್ಲ. ಪೂರ್ವದೇಹ ಕಥಾಶ್ರಯಂ ಅಂತಿದೆ ಅಲ್ಲಿ. ಕೃಷ್ಣನ ಪೂರ್ವದೇಹದ ಕಥೆಯನ್ನ ಹೇಳ್ರಿ ಅಂತ ಆ ರೀತಿ ನೀವು ಅರ್ಥ ಮಾಡಿದರೆ ಕೃಷ್ಣನಿಗೆ ಶರೀರ ಇದೆ ಅಂತ ಒಪ್ಪಿಕೊಳ್ಬೇಕಾಗ್ತದೆ. ಅವನಿಗೆ ಜಡವಾದ ಶರೀರ ಇಲ್ಲ, ಅವನು ಅಶರೀರ. ಆದ್ರಿಂದ ಪೃಥು ಮುಂತಾದವರಲ್ಲಿ ಭಗವಂತನ ಆವೇಶ ಇದ್ರೂ ಕೂಡ ಅವರ ಶರೀರ ಭಗವಂತ ಎಂಬ ಹರಿಯ ಶರೀರ ಅನ್ನೋ ವ್ಯವಹಾರಕ್ಕೆ ಅದು ಯೋಗ್ಯವಲ್ಲ. ಹಾಗಾಗಿ ಪೂರ್ವದೇಹ ಕಥಾ ಅಂತಂದ್ರೆ ಭಗವಂತನ ಪೂರ್ವದೇಹ ಕಥಾ ಅಂತ ಅನ್ನೋ ಅರ್ಥ ಮಾಡಲೇಬಾರದು. ಏನೋ ಕಷ್ಟಪಟ್ಟು ಕೂಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೂ ಕೂಡ ಪೂರ್ವದೇಹ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ ಬರೋದಿಲ್ಲ, ಮಾಡಬಾರದು. ಕೃಷ್ಣಸ್ಯ ಅಂತನ್ನೋದಕ್ಕೆ ಶ್ರವಃ ಅಂತನ್ನೋಲ್ಲಿಗೆ ಅನ್ವಯ ಮಾಡಿಕೊಂಡು ಬಿಟ್ಬಿಡ್ಬೇಕು ಅದನ್ನ. ಹೆಚ್ಚಾನ್ಯದಪಿ ಕೃಷ್ಣಸ್ಯ ಭಗವತಃ ಪ್ರಭೋಃ ಶ್ರವಃ, ಸ್ವಾಮಿಯಾದ ಶ್ರೀಕೃಷ್ಣ ಪರಮಾತ್ಮನ ಶ್ರವ ಕೀರ್ತಿ ಅಷ್ಟೇ. ಆ ಪೂರ್ವದೇಹ ಕಥಾಶ್ರಯಂ ಅನ್ನೋದಕ್ಕೂ ಕೃಷ್ಣಸ್ಯ ಅನ್ನೋದಕ್ಕೂ ಸಂಬಂಧ ಇಲ್ಲ. ಪೂರ್ವದೇಹ ಅನ್ನೋದಕ್ಕೆ ಕೃಷ್ಣಸ್ಯ ಅನ್ನೋದಕ್ಕೆ ಸಂಬಂಧ ತರಬಾರದು. ಅದಕ್ಕೆ ಮಧ್ವಾಚಾರ್ಯರು ತಾತ್ಪರ್ಯವನ್ನು ಬರೆದು ಅನ್ವಯವನ್ನು ನಮಗೆ ಎಲ್ಲಿಗೆ ಮಾಡಿಕೊಳ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಪೂರ್ವತನಾನಾಂ ಕಥಾ ಸಂಬಂಧೇನ ಹರೇರ್ ಯಶಃ.
ಅಂತ. ಇದು ಮಧ್ವಾಚಾರ್ಯರ ವಾಕ್ಯ. ಪೂರ್ವತನಾನಾಂ ಕಥಾ ಸಂಬಂಧೇನ ಹರೇರ್ಯಶಃ. ಅಂದ್ರೆ ಪೂರ್ವದೇಹ ಅಂದ್ರೆ ಪ್ರಾಚೀನ ಕಾಲದಲ್ಲಿ ದೇಹ ಪಡೆದವರು, ಹಿಂದಿನ ರಾಜರ್ಷಿಗಳು. ಈ ಪೃಥು ಮಹಾರಾಜನಿಗಿಂತ ಹಿಂದೆ ಬಂದಂತಹ ರಾಜರ್ಷಿಗಳು ಯಾರಿದ್ದಾರೆ ಅವರು ಪೂರ್ವದೇಹರು. ಅವರ ಕಥಾಶ್ರಯಂ ಅಂದ್ರೆ ಅವರ ಕಥೆಗೆ ಸಂಬಂಧವಾದ, ಅವರ ಕಥೆಯ ಸಂಬಂಧದಿಂದ ವ್ಯಕ್ತವಾಗುವ ಭಗವಂತನ ಮಹಿಮೆಯನ್ನ ಹೇಳ್ರಿ ಅಂತ ಇದು ವಿದುರನ ಪ್ರಶ್ನೆ. ಪೂರ್ವತನಾನಾಂ ಕಥಾ ಸಂಬಂಧೇನ ಹರೇಹೇ ಯಶಃ. ಯಾಕೆಂದ್ರೆ ಇವರೆಲ್ಲರ ಒಳಗೂ ಕೂಡ ವಿಶೇಷವಾಗಿ ಭಗವಂತ ಇದ್ದು ತನ್ನ ಸನ್ನಿಧಾನವನ್ನ ಇಟ್ಟು ಅವರ ಕೈಯಿಂದ ಮಹಿಮೆಗಳನ್ನ ತೋರಿಸಿದ್ದಾನೆ. ಆ ಎಲ್ಲ ರಾಜರುಗಳು, ಪೂರ್ವ ರಾಜರುಗಳು, ಬರೇ ಪೃಥು ಮಹಾರಾಜ ಮಾತ್ರ ಅಲ್ಲ, ಅವನಿಗಿಂತ ಹಿಂದೆ ಬಂದಂತಹ ರಾಜರುಗಳೇನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಉತ್ತಮವಾದ ಪುಣ್ಯ ಕಥೆಗಳನ್ನು ಕೂಡ ಹೇಳ್ರಿ. ಯಾಕೆ? ಅದು ಕೂಡ ಭಗವಂತನ ಮಹಿಮೆಯಲ್ಲೇ ಪರ್ಯವಸಾನವಾಗತ್ತೆ. ಅವರ ಒಳಗೂ ಕೂಡ ವಿಶೇಷವಾಗಿ ಭಗವಂತ ಇದ್ದು ನಡೆಸಿದ ಆ ಒಂದು ಚರಿತ್ರೆಗಳದೆಲ್ಲ. ಹಾಗಾಗಿ ಹೇಗೆ ಪೃಥು ಮಹಾರಾಜನ ಒಳಗೆ ಕೂತು ಆ ಭಗವಂತ ಪವಿತ್ರವಾದ ತನ್ನ ಮಹಿಮೆಗಳನ್ನು ತೋರಿಸಿದ್ದಾನೋ, ಇದೇ ರೀತಿ ಪೂರ್ವದೇಹ ಕಥಾಶ್ರಯಂ, ಇವನಿಗಿಂತ ಪೂರ್ವದೇಹರು ಅಂದ್ರೆ ಪ್ರಾಚೀನರಾದಂತಹ ರಾಜರ್ಷಿಗಳೇನಿದ್ದಾರೆ ಅವರ ಒಳಗೂ ಭಗವಂತನೇ ಕೂತು ಉತ್ತಮವಾದ ಮಹಿಮೆಗಳನ್ನು ತೋರಿಸಿದ್ದಾನೆ. ಹಾಗಾಗಿ ಅವರ ಚರಿತ್ರೆಯನ್ನು ಕೂಡ ಹೇಳ್ರಿ ಅಂತ ಇಷ್ಟು ಅಭಿಪ್ರಾಯ. ಪೂರ್ವದೇಹ ಕಥಾಶ್ರಯಂ ಅಂದ್ರೆ ಇವನಿಗಿಂತ ಹಿಂದಿನ ರಾಜರ್ಷಿಗಳು, ಅವರಿಗೆ ಸಂಬಂಧಪಟ್ಟಂತಹ ಉತ್ತಮವಾದ ಪುಣ್ಯಕಥೆಗಳೇನಿದ್ದಾವೆ, ಭಗವಂತನ ಪುಣ್ಯಕಥೆನೇ ಆಯ್ತದು, ಅಂತಹ ಕಥೆಗಳನ್ನು ಕೂಡ ಹೇಳ್ರಿ. ಯಾಕೆ ಅಂದ್ರೆ ನನಗೆ ಆ ಭಗವಂತನ ಮೇಲೆ ಅತ್ಯಂತ ಭಕ್ತಿ ಇದೆ ಮತ್ತು ನಿಮ್ಮ ಮೇಲೂ ಭಕ್ತಿ ಇದೆ. ಯಾಕೆಂದ್ರೆ ಹೇಳುವವರು ನೀವು, ಗುರುಗಳಾದಂತಹ ನಿಮ್ಮ ಮೇಲೂ ನನಗೆ ಭಕ್ತಿ ಇದೆ, ನೀವೇ ಹೇಳಬೇಕು ನನಗೆ ಅಂತ. ಈಗ ನೀವು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ, ನನಗೆ ಅತ್ಯಂತ ಭಕ್ತಿ ಬಂದಿದೆ ನಿಮ್ಮ ಮೇಲೆ, ಆ ಭಗವಂತನ ಮೇಲೂ ಅತ್ಯಂತ ಭಕ್ತಿ ಉಳ್ಳವನಾಗಿದ್ದೇನೆ. ತವಚ ಅದೋಕ್ಷಜಸ್ಯ ಚ ಭಕ್ತಾಯ. ಆದ್ರಿಂದ ನನಗೆ ನೀವು ಆ ಎಲ್ಲ ಕಥೆಗಳನ್ನ ಉಪದೇಶ ಮಾಡ್ರಿ ಅಂತ ಹೀಗೆ ವಿದುರ ಮೈತ್ರೇಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಕೃಷ್ಣಸ್ಯ ಅಂತನ್ನೋ ಶಬ್ದಕ್ಕೆ, ಕೃಷ್ಣ ಅಂತಂದ್ರೆ ಬರೇ ಯಾದವ ಕುಲದಲ್ಲಿ ಅವತಾರ ಮಾಡಿದ ಕೃಷ್ಣ ಅಂತ ಅರ್ಥ ಅಲ್ಲ, ಭಗವಂತ ಅಂತ ಅಷ್ಟೇ ಅರ್ಥ. ಭಗವಂತನ ಚರಿತ್ರೆ. ಆವಾಗ ಎಲ್ಲ ರಾಜರ ಒಳಗೆ ಆವೇಶವುಳ್ಳಂತಹ ಭಗವಂತ, ಅವನ ಮಹಿಮೆ ಅಂತಾನೆ ಅರ್ಥ. ಅದಕ್ಕೆ ಬರೇ ಕೃಷ್ಣನ ಕತೆ ಅಂತ ಅರ್ಥ ಇಟ್ಕೊಳ್ಬಾರ್ದು. ಅದನ್ನ ಮತ್ತೆ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಾರೆ, ಅದರ ಬಗ್ಗೆ ಉತ್ತರ ಪ್ರತ್ಯೇಕವಾಗಿ ಬರುತ್ತೆ ಮುಂದೆ ಭಾಗವತದಲ್ಲಿ. ಅದಲ್ಲ ಇಲ್ಲಿ. ಕೃಷ್ಣ ಅಂತಂದ್ರೆ ಇಲ್ಲಿ ಭಗವಂತ ಅಷ್ಟೇ. ಯಚ್ಚಾನ್ಯದಪಿ ಕೃಷ್ಣಸ್ಯ ಭವಾನ್ ಭಗವತ ಪ್ರಭೋ ಶ್ರವಸ್ಸು ಶ್ರವಸ ಪುಣ್ಯಂ ಪೂರ್ವದೇಹ ಕಥಾಶ್ರಯಂ ಭಕ್ತಾಯ ಮೇನು ರಕ್ತಾಯ ತವ ಚಾಧೋಕ್ಷಜಸ್ಯ ಚ ವಕ್ತುಮರ್ಹತಿ ಯೋ ದುಹ್ಯತೆ ವೈನ್ಯರೂಪೇಣ ಗಾಮಿಮಾಂ. ಇದಿಷ್ಟು ವಿದುರ ಕೇಳಿದಾಗ ಮುಂದೆ ಏನಾಯ್ತು ಅನ್ನೋದನ್ನ ಶುಕಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ಚೋದಿತೋ ವಿದುರೇಣೈವಂ ವಾಸುದೇವ ಕಥಾಂ ಪ್ರತಿ ಪ್ರಶಸ್ಯತಂ ಪ್ರೀತಮನಾಹ ಮೈತ್ರೇಯ ಪ್ರತ್ಯಭಾಷತ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಈ ರೀತಿ ವಿದುರ ಮೈತ್ರೇಯರ ಹತ್ತಿರ ಭಗವಂತನ ಮಹಿಮೆಯನ್ನ, ಭಗವಂತನ ಕಥೆಗಳನ್ನ ನನಗೆ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಭಗವಂತನ ಕಥೆಗಳನ್ನ ಹೇಳ್ರಿ ಅನ್ನೋದು ಆ ವಿದುರನ ಒಂದು ಪ್ರಶ್ನೆ. ವಾಸುದೇವ ಕಥಾಶ್ರಯಂ ಅಂತ ಮೊದಲು ಬಂದಿದೆ. ವಾಸುದೇವ ಕಥಾಂ ಪ್ರತಿ, ಭಗವಂತನಾದ ವಾಸುದೇವನ ಕಥೆಯನ್ನ ಹೇಳಲಿಕ್ಕೆ ವಿದುರ ಕೇಳಿಕೊಂಡ. ಚೋದಿತಃ, ಕೇಳಿಕೊಂಡಂತಹ ಮೈತ್ರೇಯರು ಬಹಳ ಸಂತೋಷವನ್ನ ಮನಸ್ಸಿನಲ್ಲಿ ಹೊಂದಿದರು ಅಂತ ಹೇಳ್ತಾ ಇದ್ದಾರೆ.
ಯಾಕೆ ಅಂದ್ರೆ ಭಗವಂತನ ಬಗ್ಗೆ ಪ್ರವಚನ ಮಾಡಬೇಕು ಅಂತಂದ್ರೆ ಅವರಿಗೂ ಕೂಡ ತುಂಬಾ ಸಂತೋಷ. ಮಾತಾಡಿದ್ರೆ ಭಗವಂತನ ಮಹಿಮೆಯನ್ನ ಆಡಬೇಕು. ಹಾಗಾಗಿ ವಿದುರ ಭಗವಂತನ ಆ ಮಹಿಮೆಗಳನ್ನ ಹೇಳ್ರಿ ಅಂತಾನೆ ಪ್ರಶ್ನೆ ಮಾಡಿದ. ಅದಕ್ಕೆ ಅವರಿಗೆ ತುಂಬಾ ಸಂತೋಷ ಆಯ್ತು ಮನಸ್ಸಿನಲ್ಲಿ. ಅವನನ್ನ ಪ್ರಶಂಸೆ ಮಾಡ್ತಾರೆ. ಪ್ರಶಸ್ಯ ಅಂತ ತಮ್ ಪ್ರೀತಮನಾಹ ಮೈತ್ರೇಯ ಪ್ರಶಸ್ಯ. ವಿದುರನನ್ನ ಹೊಗಳುತ್ತಾರೆ. ಒಳ್ಳೆ ಪ್ರಶ್ನೆ ಮಾಡಿದೆ. ಯಾಕೆಂದ್ರೆ ಭಗವಂತನ ಬಗ್ಗೆ ಹೇಳ್ರಿ ಅಂತ ಯಾರಾದರೂ ಕೇಳಿದರೆ ನಮಗೆ ಒಂದು ಒಳ್ಳೆ ಅವಕಾಶ, ಆ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡಲಿಕ್ಕೆ ಅವಕಾಶ. ಯಾರು ಭಕ್ತಿಯಿಂದ ಕೇಳಬೇಕು ಅಂತ ಬರ್ತಾರೋ ಅವರ ಮುಂದೆ ಆ ಭಗವಂತನ ಚರಿತ್ರೆಗಳನ್ನು ಹೇಳೋದೇನಿದೆ, ಅದರಂತಹ ಉತ್ತಮವಾದ ಕೆಲಸ, ಭಗವತ್ ಪ್ರೀತಿಕರವಾದ ಕೆಲಸ ಮತ್ತೊಂದಿಲ್ಲ. ಇದನ್ನ ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ. ನನ್ನ ಬಗ್ಗೆ ಯಾರು ಮತ್ತೊಬ್ಬರಿಗೆ ತಿಳಿಸಿ ಹೇಳ್ತಾರೋ, ಭಕ್ತರಿಗದು, ಭಗವದ್ಭಕ್ತರಿಗೆ ಮಾತ್ರ. ನಾ ಭಕ್ತಾಯ ಕದಾಚನ ಅಂತಾನೆ. ಭಕ್ತರಲ್ಲದೇ ಇದ್ರೆ ಖಂಡಿತವಾಗಿಯೂ ಹೇಳಬೇಡ್ರಿ ಅಂತಾನೆ. ಭಕ್ತರಾದಂಥವರಿಗೆ ನನ್ನ ಬಗ್ಗೆ ಏನು ತಿಳಿಸಿ ಹೇಳ್ತಾರಲ್ವಾ, ಅಂಥ ವ್ಯಕ್ತಿಗಳಿಗಿಂತ ಅತ್ಯಂತ ಪ್ರೀತಿಕರನಾದವನು ನನಗೆ ಮತ್ತೊಬ್ಬ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ. ಹಾಗಾಗಿ ಮೈತ್ರೇಯರಿಗೆ ಬಹಳ ಸಂತೋಷ ಇದು. ಭಗವಂತನ ಬಗ್ಗೆ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಭಗವಂತನ ಮಹಿಮೆಗಳನ್ನ ಹೇಳ್ರಿ ಅಂತ ಅವನು ಕೇಳ್ತಾ ಇದ್ದಾನಲ್ಲ, ಆ ಒಂದು ಭಗವಂತನ ಮಹಿಮೆಗಳನ್ನ ಉತ್ತಮ ಭಕ್ತನಾದ ವಿದುರನಿಗೆ ಹೇಳುವಂತಹ ಒಂದು ದೊಡ್ಡ ಭಾಗ್ಯ, ಒಂದು ಪ್ರಸಂಗ ಏನು ಬಂದಿದೆ ಇವಾಗ, ಅದನ್ನ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ, ಬಹಳ ಸಂತೋಷದಿಂದ ಪ್ರೀತಮನಾಹ ಅವರು ಸಂತುಷ್ಟರಾದ ಮನಸ್ಸುಳ್ಳವರಾಗಿ ಆ ವಿದುರನ ಪ್ರಶಂಸೆಯನ್ನ ಮಾಡಿ ಪೃಥುರಾಜನ ವೃತ್ತಾಂತವನ್ನ ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಶ್ರೀ ಶುಕೌವಾಚ ಚೋದಿತೋ ವಿದುರೇಣೈವಂ ವಾಸುದೇವ ಕಥಾಂ ಪ್ರತಿ ಪ್ರಶಸ್ಯತಂ ಪ್ರೀತಮನಾಹ ಮೈತ್ರೇಯ ಪ್ರತ್ಯಭಾಷತ. ಮೈತ್ರೇಯ ಉವಾಚ, ಸಂತುಷ್ಟರಾದಂತಹ ಮೈತ್ರೇಯ ಋಷಿಗಳು ಏನು ಹೇಳಿದರು ಅಂದ್ರೆ, ಯದಾಭಿಷಿಕ್ತ ಪೃಥುರಂಗ ವಿಪ್ರೈಃ ಆಮಂತ್ರಿತೋ ಜನತಾಯಾಶ್ಚ ಪಾಲಃ ಪ್ರಜಾ ನಿರನ್ನೇ ಕ್ಷಿತಿ ಪೃಷ್ಠಯೇತ್ಯ ಕ್ಷುತ್ಕ್ಷಾಮದೇಹಾ ಪತಿಮಭ್ಯವೋಚನ್. ಬಹಳ ಸಂತೋಷದಿಂದ ಮೈತ್ರೇಯರು ಪೃಥು ಮಹಾರಾಜನ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲೆ ವಿದುರ, ಮುನಿಗಳು ಪೃಥು ರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಅವನನ್ನ ರಾಜ, ಪ್ರಜಾಪಾಲಕ ಅಂತ ಹೇಳಿ ಘೋಷಣೆಯನ್ನ ಮಾಡಿದರು. ಆ ರೀತಿ ಎಲ್ಲ ಋಷಿಮುನಿಗಳು ಕೂಡ ಪೃಥುವನ್ನ ಪ್ರಜಾಪಾಲಕ ಅಂತ ಘೋಷಣೆ ಮಾಡಿದ ಮೇಲೆ ಭೂಮಿಯಲ್ಲಿ ಜನರಿಗೆ ಊಟ ಮಾಡಲಿಕ್ಕೆ ಅನ್ನವೇ ಇರಲಿಲ್ಲ. ಯಾಕೆ ಅಂದ್ರೆ ಆ ಸಮಯದಲ್ಲಿ ಅವನ ತಂದೆ ಅಂತ ಕರೆಸ್ಕೊಂಡಿರ್ತಕ್ಕಂಥ